ಯಾವ ಟೀಮ್ ನೀವು? ನಾವು ಇಲ್ಲಿದೆ ನೋಡು, NRS ಟೀಮ್. NSR ಅವ್ರ ಟೀಮೇ, ಅವ್ರಿಗೆ ಗೊತ್ತಿಲ್ಲ ನೋಡಿ ಗೈಸ್. ಇದು ಪುಟಾಣಿ ನಮ್ಮ ಇಡೀ ಟೀಮ್ಗೆ ಇದೆ ಚಿಕ್ಕದು. ವೆರಿ ಕೈಂಡ್ ಆರ್ಟೆಡ್, ವೆರಿ ಆಕ್ಟಿವ್. ಒಟ್ನಲ್ಲಿ 20 ಜನ ಹುಡುಗಿರ ಮಧ್ಯೆ ಸಿಗಾಕೊಂಡು ನಾನು ಫುಲ್ ಕ್ರಶ್ ಆಗ್ಬಿಟ್ಟಿದ್ದೀನಿ. ಎಲ್ಲೋ ಹುಮ್ಮಸ್ಸಿನಲ್ಲಿ ಕೊನೆ ಮೊಮೆಂಟ್ ತನಕ ಹೋರಾಡಿ ಸೋತ್ರು, ಗೆದ್ದವರು ಗೆಲ್ಲಬೇಕು ಅಂತ ಹೋರಾಡಿ ಕೊನೆ ಮೊಮೆಂಟ್ ಅಲ್ಲಿ ಗೆದ್ರು. ಹಾಗಾಗಿ ಇಲ್ಲಿ ನಿಜವಾಗ್ಲೂ ಗೆದ್ದದ್ದು ಯಾರಪ್ಪ ಅಂದ್ರೆ ಕ್ರಿಕೆಟ್ ಅನ್ನೋ ಆಟ ನಿಜವಾಗ್ಲೂ ಗೆಲ್ತು. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲಿದ್ದೀವಿ ನೋಡಿ ಎಲ್ಲ. ಸೊ ಗ್ರೌಂಡಲ್ಲಿದ್ದೀವಿ. ಇವತ್ತು ನಮ್ಮ MCL ಕ್ರಿಕೆಟ್ ಲೀಗ್ ನಡೀತಾ ಇದೆ, ಹಾಗಾಗಿ ನಾನು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಎಲ್ಲರೂ ಪರಿಚಯ ಮಾಡಿಸ್ತೀನಿ. ಹಾಯ್ ಖುಷಿ, ಹಾಯ್ ಹನಿ. ಯಾವ ಟೀಮ್ ನೀವು? ನಾವು ಇಲ್ಲಿದೆ ನೋಡು, NRS ಟೀಮ್. NSR ಅವ್ರ ಟೀಮೇ, ಅವ್ರಿಗೆ ಗೊತ್ತಿಲ್ಲ ನೋಡಿ ಗೈಸ್. ಹೇಳಿ ದಿವ್ಯಾ ಅವರೇ. ನಮ್ಮ ಟೀಮ್ ಕ್ಯಾಪ್ಟನ್, ನಮ್ಮ MCL ಆರ್ಗನೈಸರ್. ಸೊ ಆಂಟಿ ಬ್ಯಾಟ್ ಇಟ್ಕೊಂಡ್ರೆ ಚೆಚ್ತಾ ಇದ್ರೆ ಸಾರಿ, ಕವಿತಾ ನೋಡಿ ಇಲ್ಲಿ ನಮ್ಮ ಮಾಡೆಲ್ ಸೌಂದರ್ಯ ಅಕ್ಕ. ಹೆಂಗಾಯ್ತು ನಿಮ್ ಪ್ರಾಕ್ಟೀಸು? ಸೂಪರ್, ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿದೆ. ಈಗ ಫೈನಲ್ಸ್ ಅಲ್ಲಿ ಇದೀವಿ, ನೋಡೋಣ ಏನಾಗುತ್ತೆ ಅಂತ. ಫುಲ್ ಹೆಂಗಿದೆ ಎನರ್ಜಿ? ಹೆಂಗಿದೆ? ಸೂಪರ್. ಇನ್ನು ಅರ್ಲಿ ಮಾರ್ನಿಂಗ್ ಬೇಗ ಬಂದಿದ್ದೀವಿ, ಇನ್ನೂ ಟೈಮ್ ಇದೆ, ವಾರ್ಮ್ ಅಪ್ ಆಗೋಣ. ನಮ್ಗೆ ನೋಡಿ ಎಷ್ಟು ಚಿಕ್ಕ ಪಾಪು ಬಂದು ಸಪೋರ್ಟ್ ಮಾಡಿ. ಈ ಕ್ರಿಕೆಟ್ ಲೀಗ್ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಇನ್ನ ಸ್ಟಾರ್ಟ್ ಆಗಿಲ್ಲ, ಬಟ್ ಸ್ಟಿಲ್ ಏನ್ ಹೇಳಕ್ ಇಷ್ಟಪಡ್ತೀರಾ? ತೊಂದರೆ ಇಲ್ಲದೆ ಸ್ಟಾರ್ಟ್ ಆಗಿ ಸಕ್ಸಸ್ಫುಲ್ ಮಾಡಿದ್ರೆ ಸಾಕು. ಎಲ್ಲ ಚೆನ್ನಾಗಿ ಆಡ್ಲಿ. ನಮ್ಮ ಹುಡುಗಿರೆಲ್ಲ ರೆಡಿ ಇದಾರೆ 4 6 ಹೊಡಿಯಕ್ಕೆ. ಅದ್ರಲ್ಲಿ ನಂಬರ್ 1 6 ಹೊಡಿರಿ ಇವರು. ಭಯ ಆಗ್ತಿದೆ. ಯಾವ್ಯಾವ ಮೂಲೆ ಗೊತ್ತು, ಅದಕ್ಕೆ ಬಾಲ್ ಜಾಸ್ತಿ ತಗೊಂಬಂದಿದೀವಿ. 30 ಬಾಲ್ ತಗೊಂಬಂದಿದೀವಿ. ಎಲ್ಲೆಲ್ಲಿ ಬಾಲ್ ಹೋಗೋದು ಗೊತ್ತಿಲ್ಲ. ನಮ್ಮ ಇನ್ನೊಬ್ಬ ಆರ್ಗನೈಸರ್ ಬರ್ತಾ ಇದಾರೆ, ಬನ್ನಿ ಮೇಡಮ್. ಶಿಕಾರಿ ಆಂಟಿ ಅವರು ಆರ್ಗನೈಸರ್ MCLಗೆ. ಸ್ವಲ್ಪ ಬಿಸಿ ಇದೀನಿ, ಟೆನ್ಷನ್ ಇದೀವಿ. ಎಲ್ಲ ನಮ್ಮ ಟೂರ್ನಮೆಂಟ್ ಆರ್ಗನೈಸರ್ ಟ್ರೈ ಮಾಡ್ತಾ ಇದೀವಿ. ಆಂಟಿ ಏನಾರು ಒಂದ್ ಜೋಶಾಗಿ ಹೇಳಿ ಅಕ್ಕ. ಏನ್ ಜೋಶ್? ಕ್ರಿಕೆಟ್ ಜೆಂಟಲ್ಮನ್ಸ್ ಗೇಮು. ಇವತ್ತು ನಾವು ಲೇಡೀಸ್ ಎಲ್ಲ ರೆಡಿ ಆಗ್ಬಿಟ್ಟಿದ್ದೀವಿ ಕ್ರಿಕೆಟ್ ಆಡಕ್ಕೆ. ಈ ಸಲ ಕಪ್ ನಮ್ದು. ಯಾಕಂದ್ರೆ ನಾವು IPL ವುಮೆನ್ಸ್ ಟೀಮ್ ಸಪೋರ್ಟರ್ಸ್ ಆಗಿರೋದ್ರಿಂದ, ಸೊ ನಾವು RCB ತರ ನಮ್ದೇ ಅಂತ ಹೇಳ್ಕೊಂಡು 10 ಸೀಸನ್ ವರ್ಗೂ ಹೋಗಲ್ಲ. ಈ ಸಲ ಕಪ್ ನಮ್ದು ಅಂದ್ಬಿಟ್ಟು ಮೊದಲನೇ ಸೀಸನ್ ಹೊಡಿತೀವಿ. ನಾವು ಇದೀವಿ, ನಾವು ಗೆಲ್ತೀವಿ. ಕಾಂಪಿಟೇಷನ್ ಇದ್ರೇನೆ ಮಜಾ, ಒಬ್ಬೊಬ್ರೆ ಆಡ್ಗೆಲ್ಲ. ಟ್ರೂ ವೆರಿ ಟ್ರೂ. ನಮ್ಮ ಟೀಮ್ ಪ್ಲೇಯರ್ಸು ಹಾಯ್ ಹೇಳಿ ಎಲ್ಲರೂ. ನಮಸ್ಕಾರ. ಎಲ್ಲರೂ ಇರೋದೇ ಇಬ್ರು. ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಅಖಾಡದಲ್ಲಿ ಇಳಿದ ಮೇಲೆ ಗೊತ್ತಾಗುತ್ತೆ ಹೌ ಇಸ್ ದ ಜೋಶ್ ಅಂತ. ಬಟ್ ನಮ್ಮ ಪ್ರಾಕ್ಟೀಸ್ ಸೆಷನ್ ಹೆಂಗಾಯ್ತು? ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಲಿಟರಲಿ ಎಂಜಾಯ್ಡ್. ಆ್ಯಂಡ್ ದಿನ ಒಂದೊಂದು ಗ್ರೌಂಡ್ ಇತ್ತು, ಅದೇ ಒಂದು ಮಜಾ ಇತ್ತು. ನಾವು ಗ್ರೌಂಡ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಎಕ್ಸಾಕ್ಟ್ಲಿ. ಯಾವ ಏರಿಯಾದಲ್ಲಿ ಯಾವ ಗ್ರೌಂಡ್ ಇದೆ ಅಂತ ಗೊತ್ತಾಗಿದೆ. ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಬೆಸ್ಟು. ನಮಗೆ ಯಾವ ಪಿಚ್ಚು ಯಾವ ಗ್ರೌಂಡು ಹೆಂಗೆ ಆಡ್ಬೋದು ಅಂತ ಗೊತ್ತಿಲ್ಲ. ನೈಸ್. ಆಮೇಲೆ ಕ್ಯಾಪ್ಟನ್ ಕವಿತಾ ಅವರು, ಪ್ರೇಮಕ್ಕ, ಆ್ಯಂಡ್ ವೈಸ್ ಕ್ಯಾಪ್ಟನ್ ಮಹಾಲಕ್ಷ್ಮಿ, ಆಮೇಲೆ ಇದು ಪುಟಾಣಿ ನಮ್ಮ ಇಡೀ ಟೀಮ್ಗೆ ಇದೆ ಚಿಕ್ಕದು. ವೆರಿ ಕೈಂಡ್ ಆರ್ಟೆಡ್. ವೆರಿ ಆಕ್ಟಿವ್. ಅಂದರೆ ನಾನು ಹೆಂಗೆ ರಿಯಲ್ ಲೈಫಲ್ಲಿ ಇರ್ತೀನೋ ಇದು ಹಂಗೆ. ಸಬ್ಸ್ಕ್ರೈಬ್
ಹನಿಶ್ರೀ ವ್ಲಾಗ್ಸ್. ಹನಿಶ್ರೀ ಬ್ಲಾಗ್ಸ್. ಲೈಕ್, ಶೇರ್, ಕಾಮೆಂಟ್ಸ್. ಅಲ್ಲ, ನೀವು ಹೆಂಗೆ ಕಮೆಂಟ್ ಮಾಡಿದ್ರೆ ನಾವು ಒಳ್ಳೆ ರೀತಿಯಲ್ಲಿ ಅದು ತಗೊಳ್ಳೋದ್ರ ಮೇಲೆ ನೀವು ಹೇಳೋದು ಹೇಳ್ತೀರಾ, ನಾವು ಹೆಂಗೆ ತಗೋತೀವಿ ಅಷ್ಟೇ ಅಲ್ವಾ? ಅಲ್ವಾ? ಸೊ ನಮ್ಮ ಟೀಮ್ ವೈಸ್ ಕ್ಯಾಪ್ಟನ್ ಬರ್ತೀನಿ ನಿಮಿಷ. ಹೇಳಿ ಅಕ್ಕ, ಹೇಗಿದೆ ನಮ್ಮ ಟೀಮು? ಹೆಂಗಿದೆ, ಹೆಂಗೆ ನಡೀತು ಪ್ರಾಕ್ಟೀಸು? ನಮ್ಮ ಟೀಮ್ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ಸಖತ್ತಾಗಿ ನಡೆದಿದೆ ಪ್ರಾಕ್ಟೀಸು. ಆ್ಯಂಡ್ ಹೇಳಬಾರ್ದು ಹೇಗೆ ಪ್ರಾಕ್ಟೀಸ್ ನಡೆದಿದೆ ಹೆಂಗೆ ಅಂತ. ಮ್ಯಾಚಲ್ಲಿ ತೋರಿಸ್ತೀವಿ. ಕೀಪ್ ವಾಚಿಂಗ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ದೊಡಮ್ಮ ಹಾಯ್ ಹೇಳಿ. ದೊಡಮ್ಮ ಹೆಂಗಿದೆ ಜೋಶ್? ಹೌ ಇಸ್ ದ ಜೋಶ್ ಅಂತ ಕೇಳಿ. ಹೌ ಇಸ್ ದ ಜೋಶ್? ಫುಲ್ಲು ಹಂಗಾರೆ ಇಲ್ಲ. ಹಾಯ್ ಬ್ರೋ, ಹಾಯ್. ಇನ್ಸೈಟ್ಸ್ ವಾರಿಯರ್ ಕ್ಯಾಪ್ಟನ್ ಸ್ಫೂರ್ತಿ ಅಕ್ಕ. ಸೊ ವಿಶ್ವಾಸ್ ಅಣ್ಣ, ಏನು ಹೇಳ್ತೀರಾ ಅಕ್ಕ? ಹೌ ಇಸ್ ದ ಜೋಶ್? ಸೂಪರ್ ಹೈ. ಏನಂತ ಎನರ್ಜಿ ಇಸ್ ವೆರಿ ಹೈ. ಎಕ್ಸೈಟೆಡ್. ಗೋ ಗೋ ಗೋ. ಸ್ಫೂರ್ತಿ ಅಕ್ಕ ಅವರ ಮಗಳು. ಓಕೆ, ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಎಲ್ಲರೂ ಕೂಡ ಪ್ರಿಪೇರ್ ಆಗಿದ್ದೀವಿ. ಇಟ್ ವಾಸ್ ಅ ವೆರಿ ಶಾರ್ಟ್ ಟೈಮ್. ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಟೂರ್ನಮೆಂಟ್. ಆಲ್ ದಿ ಬೆಸ್ಟ್ ಟು ರೇಣುಕಾ ಆ್ಯಂಡ್ ಮೀನಾಕ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದೆಮ್ ವಿ ಆರ್ ಹಿಯರ್ ಆ್ಯಂಡ್ ಲೆಟ್ಸ್ ಮೇಕ್ ಇಟ್ ಅ ಬಿಗ್ ಸಕ್ಸಸ್. ಇವರು ಇನ್ಸೈಡ್ ವಾರಿಯರ್ಸ್ ಆ್ಯಂಡ್ ಇವರು ಕ್ಲಾಸಿಕ್ ಧಾರವಾಡ ಟೀಮು. ಸೊ ಇಲ್ಲ ಅಕ್ಕ, ಜರ್ಸಿ ಕನ್ಫ್ಯೂಷನ್ ಅದಕ್ಕೇನೆ. ಸೊ ಹೆಂಗಿದೆ ನಿಮ್ಮ ಜೋಶ್? ನಮ್ಮ ಜೋಶ್ ಫುಲ್ ಜೋಶಲ್ಲಿ ಇದ್ದೀವಿ. ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ದೀವಿ. ತುಂಬಾ ಪ್ರಾಕ್ಟೀಸ್ ಮಾಡಿದ್ದೀರಾ? ಪ್ರಾಕ್ಟೀಸ್ ಮಾಡಿದ್ದೀವಿ. ಹಾಂ. ಕಾಡ್ ಬಿಟ್ಟು ಇನ್ನು ಊರ್ ಬಿಟ್ಟು ಆಚೆ ಪ್ರಾಕ್ಟೀಸ್ ಮಾಡಿದ್ದೀವಿ. ಓ, ಊರ್ ಒಳಗಡೆ ಮಾಡಿದ್ದೀವಿ. ನಾವು ಊರ್ ಬಿಟ್ಟು ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅದಕ್ಕೋಸ್ಕರ ನಾವು ಫುಲ್ ಜೋಶಲ್ಲಿ ಇದ್ದೀವಿ. ನಾವು ಫುಲ್ಲು ಜೋಶ್ ಹಂಗಾರೆ. ಹೌ ಇಸ್ ದ ಜೋಶ್? ನಾವು ಕನಕಪುರಕ್ಕೆಲ್ಲ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ. ಹೌದಾ? ಏನೋ ಮಾಡ್ತೀರಾ ಹಂಗಾರೆ ಇವತ್ತು? ಎಸ್. ಅಷ್ಟೇ ಗೊತ್ತಲ್ಲ. ಹಾ, ಗೊತ್ತು. ಸೊ ನಿಮ್ಗೆ ಹೆಂಗಿದೆ ಪ್ರಾಕ್ಟೀಸು? ನಮ್ಮ ಪ್ರಾಕ್ಟೀಸ್ ಆ್ಯಕ್ಚುಲಿ ಚೆನ್ನಾಗಿತ್ತು. ನಾವು ಒಂದೊಂದು ಪ್ರಾಕ್ಟೀಸ್ಗೂ ಒಂದೊಂದು ಗ್ರೌಂಡ್ ಹೋಗ್ತಾ ಇದ್ವಿ. ಪ್ರಾಕ್ಟೀಸ್ಗಿಂತ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇವರು NSR ಕ್ಯಾಪ್ಟನ್ ಆ್ಯಂಡ್ VP ಚಾಲೆಂಜರ್ಸ್ ಕ್ಯಾಪ್ಟನ್. ಸೊ ಕವಿತಾ ಗೌಡ ಆ್ಯಂಡ್ ಅಮೃತ ವಿರಾಜ್ ಅಕ್ಕಂದಿರು. ಸೊ ಹೇಳಿ ಅಕ್ಕ, ಹೆಂಗಿದೆ ಜೋಶ್? ಹೆಂಗಿದೆ? ಇವರಿಬ್ರು ಫುಲ್ ಬೆಸ್ಟ್ ಫ್ರೆಂಡ್ಸು, ಕುಚಿಕ್ಯೂಸು. ಏನ್ ಮಾಡೋದು? ಹೌದು, ನಾವಿಬ್ರು ಕುಚಿಕೋಸು. ಬಟ್ ಯಾವಾಗಲೂ ಒಂದೇ ಟೀಮಲ್ಲಿ ಬೀಳಲ್ಲ. ಗೊತ್ತಿಲ್ಲ, ನಮ್ಮ ಮನೆ ಬರನೇ ಚೆನ್ನಾಗಿಲ್ಲ. ಓಕೆ, ವಾಟ್ ಎವರ್, ಇಬ್ರು ಸಪ್ರೇಟ್ ಎಷ್ಟೇ ಕುಚಿಕೋ ಆದ್ರೂ ಆಟ ಅಂತ ಬಂದ್ರೆ ನಾವು ಒಂಥರ ಶತ ವೈರಿಗಳು, ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಸೊ ಈಗ ನಾನು NSR ಟೀಮ್ ರೈಡರ್ಗೆ ಕ್ಯಾಪ್ಟನ್ ಆಗಿದ್ದೀನಿ. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀವಿ. ಆ್ಯಂಡ್ ನಮ್ಮ ಕೋಚ್ ರಾಘು ಸರ್ ಅವರು ತುಂಬಾ ಎಲ್ಲಿದ್ದಾರೆ? ಇಲ್ಲ ಇದ್ದಾರೆ. ಬನ್ನಿ ಇವರೇ ನಮ್ಮ ಕೋಚ್. ಎರಡು ಟೀಮ್ಗೂ ದತ್ತು ಪುತ್ರ. ಒಟ್ನಲ್ಲಿ 20 ಜನ ಹುಡುಗಿರ ಮಧ್ಯೆ ಸಿಗಾಕೊಂಡು ನಾನು ಫುಲ್ ಕ್ರಶ್ ಆಗ್ಬಿಟ್ಟಿದ್ದೀನಿ. ನಮ್ಮ ಜೊತೆಗಿದ್ದು ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬ್ಯಾಟಿಂಗ್ ಲೈನಪ್, ಬೌಲಿಂಗ್ ಲೈನಪ್ ಎಲ್ಲ. ಸೊ ಎಂಡ್ ಆಫ್ ದ ಡೇ ಅಕ್ಕ, ಜೋಶ್ ಹೆಂಗಿದೆ ಮತ್ತೆ ನಿಮ್ಮಿಬ್ರಿಗೆ? ಜೋಶ್ ಅಂತೂ ಸಕ್ಕತ್ತಾಗಿದೆ. ನಾನು ಅವ್ರನ್ನ ಔಟ್ ಮಾಡ್ತೀನಿ. ಔಟ್ ಮಾಡ್ತಾರೆ. ಇಲ್ಲ ನಾವು ಯಾರನ್ನೂ ಔಟ್ ಮಾಡಲ್ಲ. ನಮ್ಮ ಆಟ ನಾವು ಆಡ್ತೀವಿ ಅಷ್ಟೇ. ಎಸ್ಪೆಷಲಿ ಜೋಶ್ ಹೆಂಗಿದೆ ಅಂತ ಕೇಳಿದ್ರಲ್ಲ, ಫಸ್ಟ್ ಆಫ್ ಆಲ್ ಹಂಗೆ ಸ್ಟೇಡಿಯಂ ಕಡೆ ಇದು ಮಾಡಿ ಫ್ಯಾನ್ ಮಾಡಿ ಎಷ್ಟು ಚೆನ್ನಾಗಿದೆ. ಆ ಕೋರ್ಟ್ ನೋಡಿದ್ರೇನೆ ಅಷ್ಟು ಜೋಶ್ ಬರುತ್ತೆ. ಸಿಕ್ಕಾಪಟ್ಟೆ ಜೋಶ್ ಇದೆ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಆಡಕ್ಕೆ. ಇನ್ಸೈಡ್ ವಾರಿಯರ್ಸ್ ಅಲ್ಲಿ ಓನರ್ ಇವರೇನೆ, ಭರತ್ ಸರ್ ಅಂತ ಹೇಳಿ. ಸೊ ಹೆಂಗಿದೆ ಸರ್? ಹೌ ಇಸ್ ದ ಜೋಶ್? ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಮತ್ತೆ ನಮ್ಮ ಟೀಮ್ ಫುಲ್ ಜೋಶ್ ಇದೆ, ಮತ್ತೆ ಸ್ಟ್ರಾಂಗ್ ಇದೆ. ಇವತ್ತು ಕಪ್ ನಮ್ದೆ ಅಂತ ಹೇಳಕ್ ಪ್ರಾಕ್ಟೀಸ್ಗೆಲ್ಲ ನೀವು ಬಂದಿದ್ರಾ?
ಅದಕ್ಕೆ ಹೇಳ್ತಾ ಇರೋದು. ಫ್ರೆಂಡ್ಸ್, ಹೌದೌದು, ಅದಂತೂ ನಿಜ. ಹೇಳಿ ಸರ್, ಹೆಂಗೆ ನೀವು ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ರಾ? ನಾನು ಡೈಲಿ ಪ್ರಾಕ್ಟೀಸ್ ಹೋಗ್ತಾ ಇದ್ದೆ. ವಾವ್. ಎಲ್ಲ ಟೀಮ್ ಮೆಂಬರ್ಸ್ ಕರ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಪ್ರಾಕ್ಟೀಸ್ ಮಾಡ್ಸಿದೀನಿ. ಹಾ 6-4 ಅನ್ನೋದಂತೂ ತುಂಬಾ ರೆಗ್ಯುಲರ್ ಆಗಿ ಹೊಡಿತಾರೆ. ಹಾ ಫೀಲ್ಡಿಂಗು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓ ಬೌಲಿಂಗ್ ಅಂತೂ ಸೂಪರ್ ಆಗಿದೆ. ಸ್ಟ್ರಾಂಗ್ ಕಂಟೈನರ್ ನಮ್ ಟೀಮ್ ಅಂತ ಹೇಳ್ಬೋದು. ಸೊ ನೀವೆಲ್ಲ ಹುಷಾರಾಗಿರಿ. ಅಯ್ಯೋ ಗೈಸ್, ವಾಣಿಶ್ರೀ ಮ್ಯಾಮ್, ಸೊ ಇವರು ಇನ್ಸೈಟ್ ವಾರಿಯರ್ಸ್ ಟೀಮ್. ಸೊ ಹೆಂಗಿದೆ ಜೋಶು? ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರಿ? ಸೂಪರ್ ಆಗಿದೆ. ನೋಡ್ಬೇಕು ಯಾರ್ಯಾರು ಹೇಗೆ ಆಡ್ತಾರೆ ಅಂತ. ಇಟ್ಸ್ ಯಾವಾಗಲೂ ಬೇರೆ ಬೇರೆ ಟೀಮ್ಗಳಲ್ಲಿ ನಾವಿರ್ತೀವಿ. ಒಂಥರ ಏನೋ ಕಾನ್ಫಿಡೆನ್ಸ್ ಇದೆ, ಚೆನ್ನಾಗಿ ಆಡಬೇಕು ಅನ್ನೋದಿದೆ. ಆ್ಯಂಡ್ ಎದ್ರೆ ಬಿದ್ದರೆ ನಾವು ಟೂರ್ನಮೆಂಟ್ಸಲ್ಲೇ ಮೀಟ್ ಆಗೋದ್ರಿಂದ ಚೆನ್ನಾಗಿದೆ. ದ ಗ್ರೌಂಡ್ ಇಸ್ ವೆರಿ ನೈಸ್, ಚೆನ್ನಾಗಿದೆ, ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಂಗಂತೂ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ಜೋಶ್ ಹೆಂಗಿದೆ ನಿಮ್ದು? ಜೋಶ್ ಇದೆಪ್ಪ, ಚೆನ್ನಾಗಿ ಆಡಬೇಕು, ವಿನ್ ಆಗಬೇಕು ಅನ್ನೋ ಜೋಶ್ ಇದೆ. ಬಟ್ ವಿಲ್ ವೇಟ್ ಅಂಡ್ ವಾಚ್. ಇವಾಗ ಪೋಲಿಂಗ್ ನಡೀತಾ ಇದೆ, ಯಾರಿಗೆ ಯಾರ ಮೇಲೆ ಅಂತ ನೋಡೋಣ. ಒಂದೊಂದು ಚಿಟ್ ತಗೋಬೇಕು ಒಬ್ಬೊಬ್ರು ಅಷ್ಟೇ. ನೀವು ಚಿಟ್ ತಗೊಂಡು ನನಗೆ ಯಾರಿಗೆ ಬಂದಿದೆ ಅಂತ ಹೇಳಿದ್ರೆ ನಾನು ಅಲ್ಲಿಂದ ಟೈಪ್ ಮಾಡ್ಕೋತ. ಓಕೆ, ತೆಗಿಲ ಬಾಕ್ಸು. ಒಬ್ಬೊಬ್ರು ಒಂದೊಂದೇ ತಗೊಳ್ಳಿ. ಗೈಸ್, ಇವಾಗ ಇಲ್ಲಿ ನೋಡಿ ಪ್ರಾಕ್ಟೀಸ್ ನಡೀತಾ ಇದೆ. ಅಲ್ಲಿ ವಾರ್ಮ್ ಅಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಲಾಸಿಕ್ ಧಾರವಾಡ ಕೋಚ್ ಅವರು ಫುಲ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೇಳಿ, ಏನು ಹೇಳಲ್ವಾ? ಏನಾದ್ರು ಹಿಂಗೆ ನಾವು ನೋಡಿ ಹೆಂಗೆ ಎಲ್ಲ ಆಡಿಸ್ತಾ ಇದ್ದೀನಿ ಅಂತ. ಸೊ ಫೀಲ್ಡಿಂಗ್ ಹೇಳ್ಕೊಡ್ತಾ ಇದ್ದೀರಾ, ಕರೆಕ್ಟಾ? ಫೇಮಸ್ ಯೂಟ್ಯೂಬರ್ ಯಶಸ್ವಿನಿ ನಿರಂಜನ್ ಅವರು ಇದ್ದಾರೆ. ಸೊ ಹೇಗೆ ನಡೀತಾ ಇದೆ ಪ್ರಾಕ್ಟೀಸು? ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿಮ್ದು ಹೇಗೆ ನಡೀತಾ ಇದೆ ಪ್ರಾಕ್ಟೀಸ್? ನಮ್ದು ಆಕ್ಚುಲಿ ಇಟ್ಸ್ ಸೀಕ್ರೆಟ್, ಬಟ್ ಸ್ಟಿಲ್ ಸೀಕ್ರೆಟ್. ಓ ಮೈ ಗಾಡ್, ಅಂದ್ರೆ ನಮ್ದು ಸೀಕ್ರೆಟ್. ಸೊ ಇವಾಗ ಹೆಂಗೆ ಜೋಶ್ ಹೆಂಗಿದೆ? ಫುಲ್ ಸಿಕ್ಕಾಪಟ್ಟೆ ಜೋಶಲ್ಲಿದ್ದೀವಿ. ಸೊ ನೋಡೋಣ ಏನಾಗುತ್ತೆ ಮ್ಯಾಚ್. ಆಲ್ ದಿ ವೆರಿ ಬೆಸ್ಟ್. ನಿಮಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮಗೂ ಆಲ್ ದಿ ವೆರಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಣ್ಣ, ನಾನು ಹೆಸರೇನು ಹೇಳಿ? ಎಲ್ಲ ಖುಷಿ ಅಂತಾರೆ ಗೈಸ್. ಸೋ ಬ್ಯಾಡ್ ಅಣ್ಣ, ಹೇಟ್ ಯು. ಸೊ ಇಲ್ಲಿ ನೋಡಿ, ನಮ್ಮ ಟೀಮ್ ಅವರು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲಿ ಬ್ಯಾಟಿಂಗು. ಸೊ ಇವರೇ ನಮ್ಮ ಕೋಚು ದಿಲೀಪ್ ಉತ್ತಪ್ಪ ಅಂತ ಹೇಳಿ ಗೈಸ್. ತುಂಬ ಚೆನ್ನಾಗಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಒಂದೊಳ್ಳೆ ಪ್ರಾಕ್ಟೀಸ್ ಆಗಿದೆ. ಸೊ ನೋಡಬೇಕು ಮ್ಯಾಚ್ ಹೆಂಗಾಗುತ್ತೆ ಅಂತ ಹೇಳಿ. ಇವತ್ತಿನ ಈ ಸಮಾರಂಭಕ್ಕೆ ಪೂಜ್ಯರಾದ ಎಲ್ಲ ಪ್ಲೇಯರ್ಸ್, ಗೈಸ್ ಇವಾಗ ಇನ್ಸೈಟ್ ವಾರಿಯರ್ಸ್ ಟೀಮ್ ಪೂಜೆ ಮಾಡ್ತಾ ಇದ್ದಾರೆ. ವಿಪಿ ಚಾಲೆಂಜರ್ಸ್ ಟೀಮ್ ಓನರ್ ಮಿಸ್ಟರ್ ಮಹೇಶ್, ಎನ್ಎಸ್ಆರ್ ಅಲಯನ್ಸ್ ಗ್ರೂಪ್ ಟೀಮ್ ಓನರ್ ಮಿಸ್ಟರ್ ಎನ್ಎಸ್ಆರ್ ರಘು, ಪಿಆರ್ಎಂ ಟೈಟಾನ್ಸ್ ಮೇಡಮ್ ಪ್ರೇಮಾ ಗೌಡ, ಕ್ಲಾಸಿಕ್ ಕ್ವೀನ್ಸ್ ಲಕ್ಷ್ಮಣ್ ಉಪ್ಪಾರ, ಆರ್ಚರ್ ರಾಯಲ್ಸ್ ಮಿಸ್ಟರ್ ರಣೇಶ್. ದಯಮಾಡಿ ವೇದಿಕೆಗೆ ಬರಬೇಕು. ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಪ್ರೇಮಲತಾ ಮೇಡಮ್ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಬರಲಿ ಎಲ್ಲರೂ ಒಟ್ಟಿಗೆ ಚಪ್ಪಾಳೆ. ಒಂದು ಜೀವನ ಬದ್ಧತೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವರೆಲ್ಲ ಟೀಮು ನನ್ನ ಎಲ್ಲ ಒಂದು ವಿಷಯ ನೋಡಿ. ಇವಾಗ ವಿಪಿ ಚಾಲೆಂಜರ್ ವರ್ಸಸ್ ಕ್ಲಾಸಿಕ್ ಕ್ವೀನ್ ಧಾರವಾಡ ನಡೀತಾ ಇದೆ. ನಿನ್ನ ಬಾಲಿನಲ್ಲಿ ಏನು ಮ್ಯಾಜಿಕ್ ಇದೆ. ಆಂಟಿ ಇವಾಗ ರಿಗ್ರೆಟ್ ಮಾಡ್ತಾ ಇದ್ದಾರೆ, ಆಂಟಿಗೆ ತಗೊಂಡಿಲ್ಲ ಅಂತ.
ಕವಿಕ ಅವ್ರು ಕ್ಯೂಪಿ ಚೆನ್ನಾಗಿ ಮಾಡಿದ್ರಲ್ಲ. ಅಷ್ಟು ನೋಡಿಲ್ಲ. ಬೇಡ ಬೇಡ 35 ಓವರ್ ಲಾಸ್. ಬೇಕಿರೋದು 15 ಬಾಲಲ್ಲಿ 31. ಕಪ್ಪು ಡಬಲ್ ಇವತ್ತಿನ ದಿವಸ ಮೀನಾಕ್ಷಿ ನಾನು ಹೌದು ಪಕ್ಕ ಪಕ್ಕ. ಎರಡನೆಯ ವಿಕೆಟ್ ಡೌನ್ ಆಗ್ತಾ ಇದೆ. ಮೀನಾರವರು ಮೀನಿನಂತೆ ಬಲೆ ಹಾಕಬೇಕು, ನಾನು ಬಲೆಗೆ ಸಿಗಲ್ಲ ಬದಲಿಗೆ ಬಲೆಗೆ ಹಾಕೊಳ್ತೀನಿ ಅಂತ ಒಂದು ವಿಕೆಟ್, ಅದು ಪ್ರಮುಖ ವಿಕೆಟ್. ಶಾರ್ಯಾರು ವಿಕೆಟ್ ಡೌನ್ ಮಾಡ್ತಿದ್ದಾರೆ. ಸುಮ್ಮನೆ ಒಂದಿಷ್ಟು ಇನ್ನು ಎಷ್ಟು ಓವರ್ ಇದೆ? ಫಾಲೋವರ್ಸ್ ಪ್ಲೇಯರ್ಸ್ ಆಂಟಿ ಪ್ಲೇಯರ್ಸ್ ಅಮ್ಮ ಅಕ್ಕ ನೋಡಿ ಲುಕ್ ಕೊಡ್ತಾ ಇದ್ದಾರೆ. ಹೌದೌದು ಏ ಫುಲ್ಲು ಖುಷಿ ಅದು. 2 1 ಸ್ಟಾರ್ಟ್. ನೋಡಿ ಫೈನಲ್ಸ್ಗೆ ನಮ್ಮಮ್ಮ ಟೀಮ್, ದಟ್ ಈಸ್ ಯಾವ್ದಮ್ಮ ಟೀಮ್ ಹೆಸರು? ಕ್ಲಾಸಿಕ್ ಕ್ವೀನ್ಸ್ ಧಾರವಾಡ. ಗ್ರೂಪ್ ಫೋಟೋ ತಗೊಳ್ತಾ ಇದ್ದಾರೆ. ಗೈಸ್ ಅಮ್ಮ ಹೇಳ್ತೀವಿ ಹೋಗಿಮ್ಮ ನೀವೇ ಅಮ್ಮ ನೀವೇ 6-4 ಬೌಲಿಂಗ್ ಹಂಗೆ ಕೊಟ್ಟಿದ್ದೀರಲ್ಲ ಹೋಗಿಮ್ಮ. ನೀವು ಗೆಲ್ಬೋದು. ಅಮ್ಮ ಅವರು ರನ್ ಅಪ್ ಆಗಿದ್ದಾರೆ. ಕವಿತಾ ಗೌಡ ಟೀಮ್ ಅವರು ಅಂದ್ರೆ LSR ಟೀಮ್ ಗೆದ್ದಿದ್ದಾರೆ. ಆಂಟಿ ಆದ್ರೂ ಅಮ್ಮ ಬೌಲಿಂಗು ರಫ್ ಅಂತ ಕೊಟ್ಟು ವಿಕೆಟ್ ಔಟ್ ಮಾಡಿದಿದ್ರೆ ಎಲ್ಲಾರ್ಗು ಇವಾಗ ಬೇಜಾರಾಗ್ಬಿಟ್ಟಿದೆ ಗೈಸ್ ನೋಡಿ. ವೇದಿಕೆಗೆ ಆರ್ಗನೈಸರ್ ಇನ್ವೈಟ್ ಮಾಡೋಣ. ಬನ್ನಿ ಪ್ಲೀಸ್. ರೇಣು ಶಿಕಾರಿ, ಮೀನಾ ಗೌಡ, ಮಾಧವಾನಂದ ಬನ್ನಿ ಸರ್ ಪ್ಲೀಸ್. ಆರ್ಗನೈಸರ್ಸ್ ವೇದಿಕೆಗೆ ಬನ್ನಿ. ಗೆಸ್ಟ್ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಪ್ರವೀಣ್ ಸರ್, ಗೆಲ್ಲೋ ಹುಮ್ಮಸ್ಸಿನಲ್ಲಿ ಕೊನೆ ಮೊಮೆಂಟ್ ತನಕ ಹೋರಾಡಿ ಸೋತ್ರು. ಗೆದ್ದವರು ಗೆಲ್ಲಬೇಕು ಅಂತ ಹೋರಾಡಿ ಕೊನೆ ಮೊಮೆಂಟ್ ಅಲ್ಲಿ ಗೆದ್ರು. ಅಂದ್ರೆ ಒಂದು ಟಫ್ ಕಾಂಪಿಟೇಷನ್ ಇತ್ತಲ್ಲ ಕೊನೆ ಮೊಮೆಂಟ್ ತನಕ. ಅದು ಒನ್ ಸೈಡೆಡ್ ಮ್ಯಾಚ್ ಆಗಿಲ್ಲ ಅಂತ ಮಾತಾಡ್ತಿದ್ವಿ ನಾವು. ದಟ್ಸ್ ವಾಸ್ ಫ್ಯಾಂಟಾಸ್ಟಿಕ್. ಹಾಗಾಗಿ ಇಲ್ಲಿ ನಿಜವಾಗ್ಲೂ ಗೆದ್ದದ್ದು ಯಾರಪ್ಪ ಅಂದ್ರೆ ಕ್ರಿಕೆಟ್ ಅನ್ನೋ ಆಟ ನಿಜವಾಗ್ಲೂ ಗೆಲ್ತು. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಇದು ವಿಕ್ಟರಿ ಆಫ್ ಎ ಕ್ರಿಕೆಟ್. ನಮ್ಗಿರೋ ಆಸೆ, ನಮ್ಗಿರೋ ಖುಷಿ ಅದು. ಸೊ ಇವತ್ತು ಯಾರು ಎಷ್ಟು ಜನ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಕೂಡ ಬಂದಿದ್ದಕ್ಕೆ. ನಮ್ದು ಒಂದು ಮ್ಯಾಚ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಕಂಪ್ಲೀಟ್ಲಿ ಸುಸ್ತಾಗಿದ್ದೀವಿ. ಆ್ಯಂಡ್ ಯಾ ಅಫ್ಕೋರ್ಸ್ ನಮ್ಮ ಟೀಮ್ ಸೋತಿದೆ. ನಮ್ಮಮ್ಮ ಟೀಮ್ ರನ್ನರ್ ಅಪ್ ಆಗಿದ್ದಾರೆ ಆ್ಯಂಡ್ ನಮ್ಮ ಅತ್ತಿಗೆ ಟೀಮ್ ವಿನ್ನರ್ ಆಗಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಮೈ ಮಾಮ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಒಂದೊಳ್ಳೆ ಏನು ಒಂದೇ ಪ್ರಾಬ್ಲಮ್ ಇಲ್ಲದೆ ಇದು ಒಂದು ಸಕ್ಸಸ್ಫುಲ್ ಆಗಿದೆ ಈ ಇವೆಂಟು. ಸೊ ಸೀಸನ್ 2 ಆಗಲಿ ಅಂತ ಹೋಪ್ ಮಾಡ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ
ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ.